2,000 ಕೋಟಿ ಕೊಡಬೇಕಾಗಿತ್ತು. ಕೊಟ್ಟದು ಬರೀ 570 ಕೋಟಿ ರೂಪಾಯಿ ಮಾತ್ರ. ಅದು ನಿಮ್ ಕಾಲದಲ್ಲಿ ಆಗಿರೋದು ಅಧ್ಯಕ್ಷರೇ. ನಿಮ್ ಕಾಲದಲ್ಲಿ ಅಧ್ಯಕ್ಷರೇ ನೋಡ್ಕೊಳ್ಳಿ, ಸರಿಯಾಗಿ ನೋಡಿ. ರೆಕಾರ್ಡ್ಗೆ ತಪ್ಪು ಹೋಗೋದು ಬೇಡ. ತಪ್ಪು ಹೋಗೋದಲ್ಲ, ತಪ್ಪು ನೀವು ಏನು ತಪ್ಪು ರೆಕಾರ್ಡ್ಗೆ ತಪ್ಪು ಹೋಗ್ತಾ ಇದೆ. ಅದನ್ನ ತಪ್ಪಾಗಿದೆ, ನಾನು ತೆಗಿಸಾಕ್ತೀನಿ. ಸಾಕಿ. ಈಗ ನಿಮ್ಗೆ ಭಾರತ ಲೆಕ್ಕ ಪರಿಶೋಧಕರು ಏನಿದೆ ಅದು ಫೈನಲ್ ಆಡಿಟಿಂಗ್ ರಿಪೋರ್ಟ್ ಯಾವುದು? ಅದು ಯಾವಾಗ ಹೇಳಿರೋದು? ಅದು CAG ಯಾವ ವರ್ಷಕ್ಕೆ? 23 ಇದ್ರದ್ದು. ಯಾವ ವರ್ಷಕ್ಕೆ? ಮೊನ್ನೆನೆ ಮಾಡಿದ. ನೆನ್ನೆ ಯಾವ ವರ್ಷಗಳಿಗೆ ಹಿಂದೆ ಕೊಟ್ಟಿರೋದು? ಆಡಿಟ್ ಆಗಿರೋದು ಯಾವ ವರ್ಷಗಳಿಗೆ? ಹಿಂದಿನದು. ನೀವಿದ ಕಾಲದ್ದು. ಫೇಲ್ಯೂರ್ ನೀವಿದ ಕಾಲದ್ದು. ಅದಕ್ಕೆ ಫೇಲ್ಯೂರ್. ನಮ್ದಲ್ಲ, ನಮ್ ಕಾಲದ್ದಲ್ಲ. ನೋಡಲ್ಲ, 24-25 ನಿಮ್ಮ ರಿಪೋರ್ಟೇ ಕೊಟ್ಟಿಲ್ಲ ಅಂತ. ವರ್ಷದ ಬಳಕೆ ಪ್ರಮಾಣ ಕೊಟ್ಟಿಲ್ಲ ಇವರು. ಅದಾದ್ಮೇಲೆ ಹೇಳಿ, ಅದು ಲೆಕ್ಕ ಪರಿಶೋಧನೆ ಕೊಟ್ಟಿಲ್ಲ. ಅದರಿಂದ ಈ ಕೊಡೋದ್ರಲ್ಲೇ 9 ತಿಂಗಳು ನಿಧಾನ ಮಾಡಿದ್ರೆ ಅದಕ್ಕೋಸ್ಕರ ಕೊಟ್ಟಿಲ್ಲ ಅಂತ ಅಲ್ಲೇ CAG ರಿಪೋರ್ಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಅವರು. ನಿನ್ನೆ ರಿಲೀಸ್ ಆಗಿರೋದು ಇದು. ಜಾನ್ವರಿ ರಿಲೀಸ್ ಆಗೋದು ಹಿಂದಿನ ವರ್ಷದ ರಿಲೀಸ್ ಆಗಿದೆ ಅಂತ ಅನ್ಸುತ್ತೆ. ನಾವೆಲ್ಲರೂ ಕೂಡ ಅದೇ ಮಾಡೋದು, ಸ್ಟೇಟ್ ಎಲ್ಲರೂ ಕೂಡ. ಇಲ್ಲಿದೆ ನನ್ನ ರಿಪೋರ್ಟ್, ಇಲ್ಲೂ ಇದೆ ನೋಡಿ. ಇಲ್ಲಿ ಲೆಕ್ಕ ಎಷ್ಟಪ್ಪ ಸರ್? ಇಲ್ಲೇ ಇದೆ ನೋಡಿ ಸರ್. ಕಳ್ಸ್ಕೊಡ್ಲ ಸರ್? ಇಲ್ಲ, ಬೇಡ ಬೇಡ, ನನ್ನ ಹತ್ರ ಇದೆ. ಇಲ್ಲ ಅನ್ಗಂಡೆ ನಾನು ನೋಡಿದ್ದೀನಿ. ಸರಿ, ನೀವು ಎಕ್ಸ್ಪರ್ಟ್ ಅಲ್ಲ ಸರ್, ಎಲ್ಲ ನೋಡಿ ನಾನು ನೋಡಿದ್ದೀನಿ. ಇಲ್ಲ ಇದೆ ಅದು. ಕೇಳಪ್ಪ, ಇಲ್ಲಿ ನೀವು ಸ್ವಲ್ಪ ಮಧ್ಯದಲ್ಲಿ ಮಾತಾಡೋದು ಇದಕ್ಕೆ ತಪ್ಪು ಮಾಹಿತಿಗಳನ್ನೆಲ್ಲ ಕೊಡಬಾರದು. ನೋಡ್ರಿ, ಅದು ಆಯ್ತಪ್ಪ. ಅದು ಯಾವ ವರ್ಷಕ್ಕೆ ಅಂತ ಹೇಳಿದಾರ ಅಲ್ಲಿ? ಯಾವ ವರ್ಷಕ್ಕೆ ಅಂತ ಹೇಳಿದಾರ? ನೀವು ಪೂರ್ಣ ಓದಿದ್ದೀರೇನ್ರಿ? ಪೂರ್ಣ ಓದಿದ್ದೀರಾ? ಈಗ ತಂದಿರಿದ್ದೀರಿ ಅಷ್ಟು ಪುಸ್ತಕ. ಓದಿಲ್ಲ ನೀವು ಇನ್ನ. ಓದಿಲ್ಲ. ಮಾನ್ಯ ಅಧ್ಯಕ್ಷರೇ, ಅದು ಅವ್ರ ಸರ್ಕಾರದ್ದೇ. ನಮ್ಮ ಸರ್ಕಾರ 23-24ರಲ್ಲಿ ನಾವು ಆಗ್ತಾನೆ ಬಂದಿದ್ದು. ಅಷ್ಟೊತ್ತಿಗೆ ಆಗಲೇ 23-24ರ CAG ರಿಪೋರ್ಟ್. ಹೌದಪ್ಪ, 23-24ರಲ್ಲಿ ಮಾರ್ಚ್ವರೆಗೆ ಮೇವರೆಗಿದ್ದವ್ರು ಯಾರ್ರಿ? ಯಾರ್ದು ಅಧಿಕಾರಿ? ಮೇನೆಲ್ಲ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಮೇ 20 ಮೇಲೆ ನಾವು ಬಂದಿರೋದು. 10 ತಿಂಗಳ ಅಧಿಕಾರ ಮಾಡಿದವ್ರು ಯಾರು? ಸುಮ್ಮನೆ ಚರ್ಚೆ ಮಾಡ್ತಾರೆ. ಅದು ಚರ್ಚೆ ಮಾಡಬೇಡಿ. ಅದು 23, 24, 22, 23, 21, 22 ಸಂಬಂಧಪಟ್ಟದ್ದು ಹೇಳ್ತೀನಿ ನಾನು. 23-24 ಇವರ ಮುಖ್ಯಮಂತ್ರಿಗಳಿದ್ರು. 23 ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು. ಅದು 21, 22, 23, 24ಕ್ಕೆ ಸಂಬಂಧಪಟ್ಟದ್ದು. ಅಲ್ಲ ಸರ್, ನೀವು ಲೆಕ್ಕ ಕರೆಕ್ಟ್ ಆಗಿ ಹೇಳ್ತೀರಾ. ಕೊನೆಯಲ್ಲಿ ಈ ಅಶ್ವತ್ಥಾಮ ಅಥ ಅಂತಿರಲ್ಲ, ಟಕ್ಕಂತ ಹೊಡೆದ್ ಬಿಡ್ತೀರಾ ನೀವು. ಇಲ್ಲ ನೋಡಿ, ಇದನ್ನು ಮಾಡಲ್ಲ. ಕ್ಲಿಯರ್ ಆಗಿದೆ ಮುನ್ನುಡಿ. 2024 ಮಾರ್ಚ್ 30ವರೆಗೆ ಕೊನೆಗೊಂಡ ಭಾರತದ ಲೆಕ್ಕ ನಿಯಂತ್ರಕರದು. ಅದದ್ದು ಮಾರ್ಚ್ 24 ನಾವು ಜನವರಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದು. ಚುನಾವಣೆ ಘೋಷಣೆ ಫೈನಾನ್ಷಿಯಲ್ ಇಯರ್ಗೆ. ಇದು ಯಾವುದು? ಇದು ಅದು ನಿಮ್ದು ಇದೇ ಬುಕ್ ಅಲ್ವಾ? 2019-20 5ನೇ ಪೇಜು. ನಾನ್ ರಿಸಿಪ್ಟ್ ಆಫ್ ಸೆಂಟ್ರಲ್ ಅಸಿಸ್ಟೆನ್ಸ್, ಪೇಜ್ ನಂಬರ್ 44. ಇಂಗ್ಲಿಷ್ ಕನ್ನಡ ಎರಡು ಒಂದೇ ಅಲ್ವಾ? 44.
ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.